ಲಕ್ ಅಂತೀರಾ ದೊಡ್ಡಗೌಡರ ಬತ್ತಳಿಕೆ ಬಹದ್ದೂರ್ ಅಸ್ತ್ರ ಅಂತ ಹೇಳ್ತೀರಾ. ಹೃದಯ ಗೆದ್ದ ಹೃದಯವಂತ ಅಳಿಯನನ್ನೇ ಲೋಕ ಅಖಾಡಕ್ಕಿಳಿಸಿ ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದು ಬೇಗುವಂತೆ ಮಾಡಿದ್ದೆ ಮಾಜಿ ಪ್ರಧಾನಿ ದೇವೇಗೌಡರು. ಈಗ ಚನ್ನಪಟ್ಟಣ ಗೆಲ್ಲೋದಕ್ಕೆ ದೊಡ್ಡಗೌಡರು ತಮ್ಮ ಬತ್ತಳಿಕೆಯಿಂದ ಮತ್ತೊಂದು ಸರ್ಪ್ರೈಸ್ ಅಸ್ತ್ರವನ್ನ ಹೂಡಿದ್ದಾರೆ. ಪಕ್ಷಕ್ಕೆ ಸಾಮಾನ್ಯ ಕಾರ್ಯಕರ್ತನಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಹೊರತು ಬೇರೆ ಏನೂ ಅಲ್ಲ. ಸಮ್ಮತ ಅಭ್ಯರ್ಥಿನೇ ರಾಳಿಯನ್ನಾಗಿ ಮಾಡ್ತೇವೆ. ಎಚ್ಡಿಡಿ ಫ್ಯಾಮಿಲಿ ಮಧ್ಯೆ ಮತ್ತೊಂದು ರೌಂಡ್ ಕದನ. ಡಿಕೆ ಬ್ರದರ್ಸ್ ವಿರುದ್ಧ ಸ್ತ್ರೀ ಶಕ್ತಿ ಪ್ರಯೋಗಕ್ಕೆ ಜೆಡಿಎಸ್ ಪ್ಲಾನ್. ಆ ಗೆಲುವು ಸಾಮಾನ್ಯ ಗೆಲುವಲ್ಲ. ರಾಜಕಾರಣದಲ್ಲಿ ಬಂಡೆ ಅಂತ ಕರೆಸಿಕೊಳ್ಳೋ ರಾಮನಗರದ ಅಣ್ತಮ್ಮಂದಿರನ್ನ ಸೋಲಿಸೋದು ಮಣಿಸೋದು ಅಂದ್ರೇನು ಹುಡುಗಾಟವಾಗಿರಲಿಲ್ಲ. ಆದರೆ ಎರಡು ದೊಡ್ಡ ಫ್ಯಾಮಿಲಿಗಳ ಮಧ್ಯೆ ಕದನದಲ್ಲಿ ಇತ್ತೀಚೆಗಷ್ಟೇ ದೊಡ್ಡಗೌಡರ ಕುಟುಂಬ ಮೇಲುಗೈ ಸಾಧಿಸಿಯಾಗಿದೆ. ಆದ್ರೀಗ ಬೊಂಬೆ ನಗರಿ ಸ್ವಾಧೀನಕ್ಕೆ ದೇವೇಗೌಡರ ಮಗಳು ಅನಸೂಯಾರನ್ನೇ ಅಖಾಡಕ್ಕಿಳಿಸಲು ಎಚ್ಡಿಡಿ ತಂತ್ರ ಹೆಣೆಯುತ್ತಿದ್ದಾರಂತೆ. ಮಗಳು ಅಂದ್ರೆ ಬೇರೆ ಯಾರು ಅಲ್ಲ, ಮೊನ್ನೆ ಬೆಂಗಳೂರು ಗ್ರಾಮಾಂತರ ಸಂಸದರಾಗಿ ಆಯ್ಕೆಯಾದ ಡಾಕ್ಟರ್ ಮಂಜುನಾಥ್ ಅವರ ಧರ್ಮಪತ್ನಿಯೇ ಈ ಅನಸೂಯ. ರಾಜಕಾರಣದ ಮಾಂತ್ರಿಕ ದೇವೇಗೌಡ್ರೆ ಇಂಥ ಒಂದು ಅಸ್ತ್ರ ಬತ್ತಳಿಕೆಯಲ್ಲಿರಿಸಿದ್ದಾರೆ ಎನ್ನಲಾಗಿದೆ. ಒಂದು ವೇಳೆ ಡಿಸಿಎಂ ಡಿಕೆ ಸ್ಪರ್ಧಿಸಿದ್ರೆ ಅವರ ವಿರುದ್ಧ ಅನಸೂಯಾಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವ ಲೆಕ್ಕಾಚಾರ ಬಿಜೆಪಿ ಜೆಡಿಎಸ್ ನಾಯಕರದ್ದಾಗಿದೆ. ಅನಸೂಯಾರನ್ನ ಕಣಕ್ಕಿಳಿಸುವ ಹಿಂದೆ ಜೆಡಿಎಸ್ ಸಾಕಷ್ಟು ಕ್ಯಾಲ್ಕುಲೇಷನ್ ಮಾಡಿದೆ. ಅನಸೂಯ ಅಭ್ಯರ್ಥಿ ಆದ್ರೆ ಮಹಿಳಾ ಮತ ಕ್ರೋಢೀಕರಣವಾಗುತ್ತದೆ. ಒಂದು ವೇಳೆ ಮಾಜಿ ಸಂಸದ ಡಿಕೆ ಸುರೇಶ್ ಸ್ಪರ್ಧಿಸಿದ್ರೆ ಸಿಪಿ ಯೋಗೇಶ್ವರ್ ಅಥವಾ ಜೆಡಿಎಸ್ನ ಸಾಮಾನ್ಯ ಕಾರ್ಯಕರ್ತನನ್ನ ಕಣಕ್ಕಿಳಿಸುವ ಬಗ್ಗೆ ಗೇಮ್ ಪ್ಲಾನ್ ಹೆಣೆಯಲಾಗಿದೆ. ಚನ್ನಪಟ್ಟಣಕ್ಕೆ ಸಮರ್ಥ ಅಭ್ಯರ್ಥಿ ಕಣಕ್ಕಿಳಿಸುತ್ತೇವೆ ಎಂದ ಡಿಕೆ ಸುರೇಶ್. ಡಿಕೆ ಬ್ರದರ್ಸ್ ಮನಸ್ಥಿತಿ ಈಗ ಗಾಯಗೊಂಡ ಹುಲಿಯಂತಿದೆ. ಶತಾಯಗತಾಯ ಚನ್ನಪಟ್ಟಣ ಗೆದ್ದು ರಾಜಕೀಯ ವೈರಿಗಳ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಹವಣಿಸುತ್ತಿದ್ದಾರೆ. ಡಿಸಿಎಂ, ಸಿಎಂ, ಜಿಲ್ಲಾ ಕಾಂಗ್ರೆಸ್ ನಾಯಕರೆಲ್ಲ ಸೇರಿ ಮೈತ್ರಿ ಕ್ಯಾಂಡಿಡೇಟ್ ವಿರುದ್ಧ ಸಮರ್ಥ ಅಭ್ಯರ್ಥಿ ಕಣಕ್ಕಿಳಿಸಲು ಪ್ರತಿತಂತ್ರ ಹೆಣೆಯಲಿದ್ದಾರಂತೆ. ಸಮರ್ಥ ಅಭ್ಯರ್ಥಿನೇ ಎದುರಾಳಿಯನ್ನಾಗಿ ಮಾಡ್ತೇವೆ. ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಸಮಿತಿಯನ್ನು ಪಕ್ಷದ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ. ಜೊತೆಗೆ ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ. ಸೊ ಅದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಯಾವ ರೀತಿಯಾಗಿ ಇಲ್ಲಿ ಚುನಾವಣೆಯನ್ನು ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೇವೆ. ಇದಷ್ಟೇ ಅಲ್ಲ, ಒಂದು ಕಣ್ಣು ರಾಮನಗರ, ಇನ್ನೊಂದು ಕಣ್ಣು ಚನ್ನಪಟ್ಟಣ ಅಂತ ಹೇಳಿದ್ದ ಎಚ್ಡಿಕೆಗೂ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಸುರೇಶ್. ಇದೆಲ್ಲ ನೋಡ್ತಿದ್ರೆ ಮತ್ತೊಮ್ಮೆ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಸಮುದಾಯದ ಎರಡು ಪ್ರಬಲ ರಾಜಕೀಯ ಕುಟುಂಬಗಳ ಕಾಳಗ ಜೋರಾಗಲಿದೆ. ರಾಮನಗರದಿಂದ ಸೈಯದ್ ಜೊತೆ ಸುನೀಲ್, ಟಿವಿ9 ಬೆಂಗಳೂರು.